ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವೆಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತಂದರೆ, ಜಗಳೂರು ಹತ್ರ ದೇವಿಕೆರೆ ಒಳಗಡೆ ಗುತ್ತಿದುರ್ಗದ ಹತ್ರ ಸಾಗಲಗಟ್ಟೆ ಅನ್ನುವ ಗ್ರಾಮ ಬರುವುದು. ಅದೇ ಗ್ರಾಮ ನಮ್ಮ ಊರು ಸಾಗಲಗಟ್ಟೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಅಲ್ಲಿ ನಮ್ಮದು ಆಕಳು ಹೋರಿಕರು ಹಾಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ದೇವರಹಳ್ಳಿ ಮೇಲೆ ನಲ್ಲೂರು ಒಳಗಡೆ ದೇವರಹಳ್ಳಿ ದೇವಸ್ಥಾನದ ಮುಂದೆ ಹೋದ್ವಿ. ಅಲ್ಲಿ ಮುಂದೆ ಹೋಗಿ ನುಗ್ಗೇಹಳ್ಳಿ ಕ್ರಾಸ್ ಹತ್ರ ಪೆಟ್ರೋಲನ್ನು ಹಾಕಿಸ್ಕೊಂಡ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೋದ್ವಿ. ಹೋಗಿ ಮುಂದೆ ಸಂತೆಬೆನ್ನೂರು ಹೋದ್ವಿ. ಸಂತೆಬೆನ್ನೂರು ರೊಟ್ಟಿ ಕಾರ್ನರಲ್ಲಿ ರೊಟ್ಟಿ ತೊಗೊಂಡ್ವಿ. ನಮ್ಮ ಮಾವ ಅವರಿಗೆ ಸ್ವಲ್ಪ ಮನೇಲೆಲ್ಲ ಪಲ್ಯ ಮಾಡ್ಕೊಂಬಂದಿದ್ವಿ, ಹಂಗಾಗಿ ರೊಟ್ಟಿ ತೊಗೊಂಡ್ವಿ. ರೊಟ್ಟಿ ಚೆನ್ನಾಗಿದ್ದು ರೊಟ್ಟಿ ತಗೊಂಡು ಸೀದಾ ಸಂತೆಬೆನ್ನೂರಿಂದ ಹೋಗ್ತಾ ಇದ್ದೀವಿ. ನೋಡಿ, ಸಂತೆಬೆನ್ನೂರು ಹೊಂಡ ಬಂತು. ಸಂತೆಬೆನ್ನೂರು ಹೊಂಡ ನೋಡ್ಕೊತ ಕ್ಲಿಯರಿಟಿ ವಿಡಿಯೋ ಇದೆ ಇಲ್ಲೋ ಗೊತ್ತಿಲ್ಲ, ಕ್ಲಿಯರ್ ವಿಡಿಯೋ ಆಗಿಲ್ಲ. ಆದರೆ ನೋಡಿರಿ, ಸಂತೆಬೆನ್ನೂರು ಮೇಲೆ ಹಾಸಿ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಸಾಸ್ಲು ಹಳ್ಳ ಅಂತಲ್ಲಿ ನೋಡಿ ಸಿಕ್ಕಾಪಟ್ಟೆ ಕೆಸರು. ಸ್ವಲ್ಪ ದೂರ ಕೆಸರಿತ್ತು. ಆ ರೋಡಲ್ಲೇ ಕೆಸರಲ್ಲೇ ಹೋಗ್ತಾ ಇದ್ದೀವಿ. ನಮ್ಮನ್ನ ರೈಲ್ವೆ ರೋಡಲ್ಲಿ 100 ಸ್ಪೀಡಾಗಿ ಹೊಡಿತಾಯಿದ್ರು. ಅದಕ್ಕೆ ಕೆಸರು ರೋಡಾಗಿ ಹೊಡೀರಿ ಅಂತ ಹೇಳಿದೆ. ಅವರಿಬ್ಬರು ಮುಗಿಸ್ಕೊಂಡು ಬೀಳ್ತೀವಿ ಅಂತ ಹೇಳಿದ್ರು. ಬೇಡ ಸ್ಲೋಲೇ ಹೊಡೀರಿ ಅಂತ ಸ್ಲೋಲೇ ಹೋಗ್ತಾ ಇದ್ವಿ. ನೋಡಿ, ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ಲಾರಿಗಳು. ಸಾಸ್ಲು ಈ ಸೈಡೆಲ್ಲ ಮೈನ್ ಬಿಸ್ನೆಸ್ ಮಾಡ್ತಾರೆ, ಹಾಗಾಗಿ ಸಿಕ್ಕಾಪಟ್ಟೆ ಲಾರಿಗಳಂತೂ ಓಡಾಡ್ತಾ ಇದ್ವು. ಲಾರಿಗಳನ್ನೆಲ್ಲ ನೋಡಿ ಸಾಕಾಗುತ್ತೆ, ಅಷ್ಟು ಲಾರಿಗಳು. ಮಣ್ಣು ಏರ್ಕೊಂಡು ಬರ್ತಾಯಿದ್ವು, ಮಣ್ಣು ಹಾಕೋಕ್ಕಿಂತ ಮಣ್ಣು ಏರ್ತಾಯಿದ್ವು. ನಾವು ನೋಡಿ ಸಿಕ್ಕಾಪಟ್ಟೆ ಲಾರಿಗಳು. ನೋಡಿ ಸಾಕಾಗುತ್ತೆ ಲಾರಿಗಳು. ಎಣ್ಸೋಕ್ಕೆ ಆಗಲ್ಲ ಲಾರಿಗಳು, ಅಷ್ಟು ಲಾರಿಗಳಿದ್ದು. ಹುಡುಗರಿಗೆ ತೋರ್ಸ್ಲಿಕ್ಕೆ ಚೆನ್ನಾಗಿ ಲಾರಿ ನೋಡಿ ಪಾಪ ಇಷ್ಟೊಂದಿದ್ದಾವೆ ಅಂತ ಮಕ್ಕಳಿಗೆಲ್ಲ ತೋರಿಸ್ಬೋದು. ಅಷ್ಟು ಲಾರಿಗಳಿದೆ ನೋಡ್ರಿ. ವೆರೈಟಿ ಲಾರಿ, ಕಲರ್ ಲಾರಿ. ಒಂದೇ ಥರ ಲಾರಿ, ಬಟ್ ಕಲರ್ಗಳು ಚೇಂಜಸ್ ಅಷ್ಟೇ ಇದ್ದಾವೆ. ನೋಡಿ ಎಷ್ಟೊಂದು ಲಾರಿಗಳಿದೆ ನೋಡಿ. ಲಾರಿ ವಿಡಿಯೋ ಮಾಡ್ಕೊಂತ ಹೋಗ್ತಾ ಇದ್ದೇವೆ. ಇದು ಸಾಸ್ಲು ಹಳ್ಳದ ಹತ್ರ, ಸಾಸ್ಲು ಹೋಗುವ ರೋಡಲ್ಲಿ ಇಷ್ಟೊಂದು ಲಾರಿಗಳು ನಮಗೆ ಕಂಡಿದ್ದು. ನೋಡಿ ವೈಟ್ ಕಲರ್, ಯೆಲ್ಲೋ ಕಲರ್, ರೆಡ್ ಕಲರ್, ವೈಟ್ ಕಲರ್, ರೆಡ್ ಕಲರ್, ಬ್ಲೂ ಕಲರ್, ರೆಡ್ ಕಲರ್, ವೈಟ್ ಕಲರ್, ಗ್ರೀನ್ ಕಲರ್ ಲಾರಿಗಳು ನೋಡಿ. ಎಷ್ಟೊಂದಿದೆ ಲಾರಿಗಳು, ಸಿಕ್ಕಾಪಟ್ಟೆ ಲಾರಿಗಳು. ನೋಡ್ತಾ ಮುಂದೆ ಹೋದ್ವಿ. ನಮ್ಮನೆಯವರಂತೂ ಬೈಕ್ ಹೈ ಸ್ಪೀಡಲ್ಲೇ ಹೊಡಿತಿದ್ರು. ರೋಡ್ ಅಷ್ಟು ಸಖತ್ತಾಗಿತ್ತು, ಹಾಗಾಗಿ 100 ಸ್ಪೀಡಲ್ಲೇ ಹೋಗ್ತಾಯಿದ್ರು. ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಾಯಿದ್ರು. ಅಷ್ಟು ಸ್ಪೀಡಾಗಿ ಹೊಡಿತಾಯಿದ್ರು. ಟೈಮ್ ಇಲ್ಲ, ಯಾಕಂದರೆ ಅದಕ್ಕೋಸ್ಕರ ಅಷ್ಟು ಬೇಗ ಹೊಡಿತಾ ಇದ್ದದ್ದು. ಬೇಗ ಹೋದ್ವಿ ಅಂತ ಹೋಗ್ತಾ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಸ್ಪೀಡಾಗಿ ಹೊಡೆಯೋರು. ನೋಡಿ, ವಿಡಿಯೋ ಮಾಡಬೇಡ ಅಂತಾರೆ, ಮತ್ತು ವಿಡಿಯೋ ನೋಡಿ ಸ್ವಲ್ಪ ಸ್ಮೈಲ್ ಮಾಡ್ತಿದ್ರು. ವಿಡಿಯೋ ಮಾಡ್ಕೊಂತ ಹೋಗ್ತಾ ಇದ್ವಿ. ನೆಕ್ಸ್ಟ್ ಬಂದಿದ್ದೆ ಭರಮಸಾಗರ ರೋಡು. ಅಂದರೆ ಸಿರಿಗೆರೆ ಒಳಗಡೆ ಹೋದ್ವಿ ನಾವು. ಸಾಸ್ಲು ಮೇಲಾಸಿ ಸಿರಿಗೆರೆ ರೋಡಿಗೆ ಬಂದ್ವಿ. ಇದೇ ಸಿರಿಗೆರೆ ಮಠ ನೋಡಿ. ಇದು ವಿಡಿಯೋ ಆಗಿದೆ ನೋಡಿ. ಇದೆ ಸಿರಿಗೆರೆ ಮಠ. ಸಿರಿಗೆರೆ ಮಠದ ರೋಡಾಗಿ ಹೋಗ್ತಾ ಇದ್ದೀವಿ. ಸಿರಿಗೆರೆ ಮಠ ನೋಡಿ ಎಷ್ಟು ದೊಡ್ಡದಾಗಿದೆ. ಸಿರಿಗೆರೆ ಮಠ ನೋಡಿ, ಎಲ್ಲ ಸಿರಿಗೆರೆ ಮಠ.
ರೋಡು ಸಿರಿಗೆರೆ ಮಠದ ರೋಡು. ಸಿರಿಗೆರೆ ಮಠದ ರೋಡ್ ನೋಡ್ರಿ. ಆ ಸತಿ ರೋಡ್ ಆಗಿರಲಿಲ್ಲ. ಹೋದ ಸಲ ಯಾವಾಗೋ ಹೋಗಿದ್ವಿ 6 ತಿಂಗಳಿಂದ. ಬಟ್ ಅಷ್ಟರೊಳಗಡೆ 6 ತಿಂಗಳು ವರ್ಷನೇ ಆಯಿತು. ಇವಾಗೆಲ್ಲ ರೋಡ್ ಆಗಿದೆ, ಚೆನ್ನಾಗಾಗಿದೆ. ಇಂತೂ ಭರಮಸಾಗರ ಹೈವೇ ರೋಡಿಗೆ ಬಂದ್ವಿ. ಹೈವೇ ರೋಡಲ್ಲಿ ನೋಡ್ರಿ ಗಿಡಗಳಂತೂ ಸಖತ್ತಾಗಿ ಸಾಕಿದ್ದಾರೆ. ಎಷ್ಟೊಂದು ನೋಡ್ರಿ ರೋಡ್ಗಳಿಗೆ ಮಧ್ಯೆ ಗಿಡಗಳಂತೂ ನೋಡಿ ತುಂಬ ಚೆನ್ನಾಗಿತ್ತು. ಮಳೆ ಮೋಡ ಬೇರೆ ಆಗಿತ್ತು, ಬಟ್ ಮಳೆ ಬಂದೇ ಇರಲಿಲ್ಲ. ನಮ್ಮ ಮನೆಯವ್ರು ಭರಮಸಾಗರದಲ್ಲಿ ಚಕ್ಲಿ ತಗೊಂಡ್ವಿ. ನಮ್ಮ ಮಾವರಿಗೆ ಚಕ್ಲಿ, ಬ್ರೆಡ್ಡು, ಬಿಸ್ಕತ್ತು. ನಮ್ಮ ಮನೆಯವ್ರು ನನಗೂ ಕೂಡ ಒಬ್ಬಳೇ ತಿಂತೀಯಲ್ಲ ಅಂತಂದರು. ಅವರಿಗೂ ಸ್ವಲ್ಪ ಚಕ್ಲಿ ಕೊಟ್ಟೆ. ಅವರು ತಿಂದರು, ನಾವು ಅಂತ ಹೋಗಿ ಬಿಟ್ಟು ಸಾಗಲಗಟ್ಟೆ ಇದೆ. ನಮ್ಮ ಸಾಗಲಗಟ್ಟೆ ಕಾಣ ನೋಡಿ. ಮುಂದೆ ಸಾಗಲಗಟ್ಟೆಯಲ್ಲಿ ಹೋಗಿ ಏನೇನು ಮಾಡಿದ್ವಿ ನೆಕ್ಸ್ಟ್ ಲಾಗಲ್ಲಿ ಸಿಗುವ. ಇದೇ ನಮ್ಮ ಕಣದಲ್ಲಿ ಹೋಗಿದ್ದು, ಅವನ್ನೆಲ್ಲ ಸ್ವಲ್ಪ ಹರ್ಕೊಂಡ್ವಿ. ಇಲ್ಲಿಗೆ ನಮ್ಮ ಲಾಗ್ ಮುಕ್ತಾಯವಾಯಿತು. ಬಾಯ್ ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗುವ.